ಕೋರ್ಟಲ್ಲಿ ದರ್ಶನ್ ಮೇಲಿಂದ ಮೇಲೆ ಸಾಕಷ್ಟು ಬೇಡಿಕೆಯನ್ನು ಇಡ್ತಾ ಇದ್ದರು. ಬಹುತೇಕವಾಗ ಬೇಡಿಕೆ ಈಡೇರಿರಬೇಕು ಅಂತ ಕಾಣಿಸ್ತಾ ಇದೆ. ನಮಗೆ ಕಂಬಳಿ ಕೊಡಿ, ಬೆಡ್ಶೀಟ್ ಕೊಡಿ, ಅಥವಾ ದಿಂಬು ಕೊಡಿ, ಹಾಸಿಗೆ ಕೊಡಿ ಇದೆಲ್ಲ ಕೇಳ್ತಾ ಇದ್ರಲ್ಲ. ಇದಾದಮೇಲೆ ನಮಗೆ ಟಿ ವಿ ಒಂದು ಬೇಕು ಅಂತ ಕೇಳಿದರು, ಅದು ಕೂಡ ಪೂರೈಕೆ ಆಗಿರಬೇಕು. ಇದೀಗ ಏನಾಗಿದೆ ನೋಡಿ, ಅಲೋಕ್ ಕುಮಾರ್ ಅವರು ಈ ಸದ್ಯಕ್ಕೆ ಈ ಕಾರಾಗೃಹಗಳಿಗೆ ADGP ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ದಾರೆ, ದರ್ಶನ್ ಇರತಕ್ಕಂಥ ಸೆಲ್ಗೆ ಹೋಗಿದ್ದಾರೆ. ದರ್ಶನ್ ಸೆಲ್ಲಲ್ಲಿ ಬಹುಶಃ ದರ್ಶನ್ ಜೊತೆಯಲ್ಲಿ ಪ್ರದೋಷ್ ಕೂಡ ಸೇರಿದಂತೆ 6 ಜನ ಇರಬೇಕು. ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ DGP ಅಲೋಕ್ ಕುಮಾರ್ ಅವರು ಹೋಗಿದ್ದಾರೆ. ಬಂಧಿಖಾನೆ DGP ಆದಮೇಲೆ ಅವರು ಈ ಭೇಟಿ ಕೊಟ್ಟಿದ್ದಾರೆ. ಅವರು ಮೊದಲನೇ ಬಾರಿಗೆ ದರ್ಶನ್ ಭೇಟಿ ಮಾಡಿದಾಗ ಅವರ ಒಂದು ಬ್ಯಾರಕ್ ಹೋದಾಗ ಅಲ್ಲಿ ಅವ್ರು ಸಿಕ್ಕಿದ್ದಾರೆ. ಏನೋ ಕುಂದುಕೊರತೆಗಳೇನು ಇದೆಯೇನಪ್ಪ, ಏನೋ ಸಮಸ್ಯೆ ಇದೆಯಾ ಅಂತೆಲ್ಲ ಕೇಳಿದಾಗ ಆ ಥರದ್ದು ಏನೂ ಇಲ್ಲ ಅಂತೇಳಿ ದರ್ಶನಲ್ಲಿ ಮಾತಾಡಿದ್ರು. ಯಾವುದೇ ಕುಂದುಕೊರತೆಯ ಬಗ್ಗೆ ದರ್ಶನ್ ಇವತ್ತು ಅಲೋಕ್ ಕುಮಾರ್ ಅವ್ರ ಬಳಿಯಲ್ಲಿ ಮಾತಾಡಿಲ್ಲ. 6 ಮಂದಿ ಬ್ಯಾರಕಲ್ಲಿದ್ದಾರೆ, ಅವರು ಆರಾಮಾಗಿದ್ದಾರೆ, ಏನೂ ಸಮಸ್ಯೆ ಇಲ್ಲ ಅವ್ರಿಗೆ ಅಂಥೇಳಿ ಕಾರಾಗೃಹ ಹಾಗೂ ಸುಧಾರಣಾ ಸೇವೆ ಇಲಾಖೆ DGP ಅಲೋಕ್ ಕುಮಾರ್ ಒಂದು ಕಡೆ ಮಾಹಿತಿ ಕೊಟ್ಟಿದ್ದಾರೆ. ಕೆಲ ದಿನಗಳ ಹಿಂದೆ ದರ್ಶನ್ಗೆ ಬೆನ್ನೋವಿಲ್ಲ ಅಂತ ಕೂಡ ವೈದ್ಯರು ರಿಪೋರ್ಟನ್ನು ಕೊಟ್ಟಿದ್ದರು. ಫಿಸಿಯೋಥೆರಪಿ ಅವಶ್ಯಕತೆ ಕೂಡ ಇಲ್ಲ ಅಂಥೇಳಿ ವೈದ್ಯರ ವರದಿ ಕೂಡ ಇತ್ತು. ಇದೀಗ ಅಲೋಕ್ ಕುಮಾರ್ ಅವರ ಮುಂದೆ ಯಾವುದೇ ಕುಂದುಕೊರತೆಯನ್ನು ದರ್ಶನ್ ಪ್ರಸ್ತಾಪ ಮಾಡಿಲ್ಲ.